ದಯಮಾಡಿ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ. ಜೈ ಭೀಮ್. ನನ್ನ ಹೆಸರು ಲೋಕೇಶ್ ಅಂತೇಳಿ. ಇವತ್ತಿಗೆ ನಮ್ಮ ಅವರಾತ್ರಿ ಹೋರಾಟ 39ನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ ನಾವು. ಯಾಕೆಂತ ಹೇಳಿದರೆ ನಮ್ಮ ವಿಷಯ ಏನಂತ ಹೇಳಿದರೆ ನಮಗೆ ಮನೆ ಇಲ್ಲ ಸರ್. ನಾವು 30-40 ವರ್ಷದಿಂದ ಜೀತದಾಳಾಗಿ ಲೈನ್ ಮನೆಗಳಲ್ಲಿ, ಸಾಲು ಮನೆಗಳಲ್ಲಿ ನಾವು ಜೀತದಾಳಾಗಿ ಕೆಲಸ ಮಾಡಿಕೊಂಡು ಇದುವರೆಗಿನ ಬದುಕ್ತಿರೋರು ನಾವು ಹೊರಗಿನವರಲ್ಲ. ಅಸ್ಸಾಂನವರಾಗಲಿ, ಜಾರ್ಖಂಡ್ನವರಾಗಲಿ, ಇನ್ನಿತರ ರಾಜ್ಯಗಳದವರಲ್ಲ, ನಮ್ಮ ಕರ್ನಾಟಕದವರು. ಕರ್ನಾಟಕದಲ್ಲಿರೋತ್ತಿಗೆ ನಮಗೆ ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಬಳಲ್ತಿರುವ ಜನಗಳು ನಾವು. ಇವತ್ತು 6,000 ಕುಟುಂಬಗಳು ಬೀದಿಗೆ ಬಂದುಬಿಟ್ಟಿದ್ದಾರೆ. 6,000 ಕುಟುಂಬಗಳು ಬೀದಿಗೆ ಯಾಕೆ ಬಂದಿದ್ದಾರೆ ಅಂತೇಳಿದ್ರೆ ಮನೆ ಕೂರ್ಲಿಕ್ಕೆ ಒಂದು ಸೂರಿಲ್ಲ. ಯಾರ ಮನೆಗೆ ಹೋಗಬೇಕು, ಯಾರ ಹತ್ರ ಕೇಳಬೇಕು? ಇವಾಗ ನಾವು ಕಂಪ್ನಿಲಿ ಇದ್ವಿ, ಕಂಪ್ನಿಯಲ್ಲಿ ಕೆಲಸ ಮಾಡೋರು ನಾವು. ಕಂಪ್ನಿಯಿಂದ ಕೆಲಸ ಮಾಡೋದಕ್ಕೆ ನಮಗೆ ನಿವೃತ್ತಿ ಕೊಡ್ತಾರೆ ಕಂಪ್ನಿ. ನಿವೃತ್ತಿ ಕೊಟ್ಟ ಮೇಲೆ ನಾವು ಎಲ್ಲಿಗೆ ಹೋಗಬೇಕು? ಸರ್ಕಾರ ನಮ್ಮ ಹತ್ರ ಓಟ್ ತಗೊಂಡು 5 ವರ್ಷ ಆಡಳಿತ ಮಾಡಿ, ಮತ್ತೆ ಪಂಚಾಯತಿ ಇದರಲ್ಲಿ ತಗೊಂಡು ಅದರಲ್ಲಿ ಸಹ ಆಡಳಿತ ಮಾಡಿ ಇದುವರೆಗೆ 30 ವರ್ಷದಿಂದ ನಮಗೊಂದು ಕೂರ್ಲಿಕ್ಕೆ ಒಂದು ಸೂರು ಕೊಡದೇ ಇರೋ ಈ ಸರ್ಕಾರಕ್ಕೆ ನಾವು ಏನು ಧಿಕ್ಕಾರ ಹೇಳಬೇಕು ಅಂತ ನಮಗೇನು ಅಷ್ಟು ದುಃಖ ಬರ್ತುಂಟು. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ, ಅವರಿಗೇನು ಸವಲತ್ತಿಲ್ಲ. ಇದುವರೆಗೆ ನಮ್ಮ ರಾಜಕೀಯದವರು, ನಮ್ಮ ಸನ್ಮಾನ್ಯ ಮಂತರ್ಗೌಡರವರು, ಸೋಮವಾರಪೇಟೆ ತಾಲೂಕು ತಹಸೀಲ್ದಾರ್ ಆಗಲಿ, ನಮ್ಮ ಡಿ ಸಿ ಅವರಾಗಲಿ ಇದುವರೆಗೆ ಸಹ ಬಂದಿಲ್ಲ. ನಾವು ಎಲ್ಲಿಗೆ ಹೋಗಬೇಕು? ಯಾರ ಹತ್ರ ಕೇಳಬೇಕು ನಾವು? ನಮ್ಮ ಅಕ್ಕನ ನಮಗೆ ಕೊಡಿ ಅಂತ ನಾವು ಕೇಳ್ತಿದ್ವಿ ಹೊರತು ನಿಮ್ಮ ಹತ್ರ ನಾವು ಬೇರೆ ಏನು ಕೇಳ್ತಾ ಇಲ್ಲ. ನಮಗೆ ಕೂರ್ಲಿಕ್ಕೆ ಒಂದು 5 ಸೆಂಟ್ ಜಾಗ ಕೊಡಿ ಸರ್. ನಾವು ಇನ್ನೊಬ್ಬರ ಹತ್ರ ನಮ್ಮ ಸರ್ಕಾರದಲ್ಲಿ ಮನವರಿಕೆ ಮಾಡೋದಿಷ್ಟೇ. ನಮ್ಮ ನಮಗೆ ಸರ್ಕಾರದ ಮೇಲೆ ನಂಬಿಕೆ ಇದೆ, ಪಾಪದವ್ರ ಮೇಲೆ ನಂಬಿಕೆ ಇದೆ, ನಮಗೆ ನೀವು ಕೊಡ್ತೀರ ಅನ್ನೋದು ನಂಬಿಕೆ ಇದೆ. ದಯಮಾಡಿ ಇಲ್ಲಿ ಬನ್ನಿ, ವೃದ್ಧರದ್ದು ಕಷ್ಟ ನೋಡಿ ಬಂದು. ಅವ್ರೇನು ಕಷ್ಟಪಡ್ತಿದ್ದಾರೆ ಅನ್ನೋದು ನೋಡಿ. ಅವ್ರಿಗೆ ಕುಡಿಲಿಕ್ಕೆ ನೀರಿಲ್ಲ, ಸರಿಯಾಗಿ ಊಟ ಉಪಚಾರಗಳು ಇಲ್ಲಿ ಆಗ್ತಾಯಿಲ್ಲ. ಯಾರ ಹತ್ರ ಹೇಳ್ಬೇಕು ಸರ್? ಮನೆಯಲ್ಲಿ ಕೂತ್ಕೊಂಡು ತಿಂದಾಗೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಲೈನ್ ಮನೆಯಲ್ಲಿದ್ದಾರೆ, ಬಾಡಿಗೆ ರೂಮಲ್ಲಿದ್ದಾರೆ. ಬಾಡಿಗೆ ರೂಮರಲ್ಲೆಲ್ಲ ಬೀದಿಗೆ ಬಂದುಬಿಟ್ಟಿದ್ದಾರೆ. ಅವರಿಗೆ ಬಾಡಿಗೆ ದುಡ್ಡು ಕಟ್ಟದಿದ್ದರೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಇವತ್ತು ನಾವು ಎಷ್ಟು ಕಷ್ಟಪಟ್ಕೊಂಡು ಇದುವರೆಗೇನು ಕಷ್ಟಪಟ್ಕೊಂಡು ಸಾಲ ಗೀಲ ಮಾಡ್ಕೊಂಡು ಬಂದು ನಾವಿಲ್ಲಿ ನಮ್ಮ ಊಟಕ್ಕೆ, ನಾವು ಉಪಚಾರಕ್ಕೆ ನಾವು ಮಾಡ್ಕೊಳ್ತಿದ್ದೀವಿ ಸರ್. ನಿಮ್ಮ ಹತ್ರ ಕೈ ಚಾಚ್ತಿಲ್ಲ ನಾವು. ನಿಮ್ಮ ಹತ್ರ ಯಾವುದೇ ಕಾರಣಕ್ಕೂ ಕೈ ಚಾಚೋದಿಲ್ಲ. ನೀವೇ ನಮ್ಮ ಹತ್ರ ಕೈ ಚಾಚ್ಕೊಂಡು ಬರ್ತೀರ ಸರ್. ಸತ್ಯವಾಗ್ಲೂ ಹೇಳ್ತೀವಿ. ಓಟು ಅನ್ನೋದಿದೆ ನಮಗೆ. ಇನ್ನು ಮುಂಬರುವ ಎಲೆಕ್ಷನ್ ಇದೆ, ಇದರಲ್ಲಿ ತಕ್ಕ ಪ್ರತಿಫಲ ನಾವು ತೋರಿಸ್ತೀವಿ ಸರ್. ನಾವು ಯಾವುದೇ ಕಾರಣಕ್ಕೆ ನಾವು ಅಂಜೋದಿಲ್ಲ. ನಾವು 39 ದಿವಸ ಆಯ್ತು ಇವತ್ತಿಗೆ. ಇದುವರೆಗೆ ಆಗಲಿ ನಮಗೆ ಯಾವುದೇ ಕಾರಣಕ್ಕೂ ನೀವು ಬಂದ್ಬಿಟ್ಟು ನಮ್ಮ ಹತ್ರ ಏನು ಕಷ್ಟ ಅಂತೇಳಿ ಕೇಳಲಿಲ್ಲ. ಆಗ ನಾವು ಎಲ್ಲಿಗೆ ಹೋಗಬೇಕು? ಯಾರ ಹತ್ರ ಹೋಗಬೇಕು? ನಿಮ್ಮ ಮನೆಗೆ ಬರಬೇಕಾ ಹೇಳಿ? ನಿಮ್ಮ ಮನೆಯಲ್ಲಿದ್ದರೆ ನೀವಿದ್ದರೆ ನಿಮ್ಮದೇ ಅರ್ದು ಕೊಡಿ, ನಾವು ಅಲ್ಲೇ ಬಂದು ಕೂರ್ತೀವಿ. ನಿಮಗೊಂದು ಹೆಸರು ಇರ್ತದೆ. ಅದನ್ನು ಬಿಟ್ಕೊಂಡು ಸರ್ಕಾರದನ್ನೇ ಕೇಳ್ತಿದ್ದೀವಿ ಸರ್. ನಮಗೆ ಸರ್ಕಾರದನ್ನು ಕೊಡಿ. ಸರ್ಕಾರದಲ್ಲಿ ಏನು ಕೊಡ್ಲಿಕ್ಕೆ ಉಂಟು ಅದನ್ನು ಕೊಡಿ. ನಮ್ಮ ಸವಲತ್ತು ನಮಗೆ ಓಟಿನ ಹಕ್ಕಿದೆ, ನಾವು ಕೊಡಿ ಅಂತ ಕೇಳ್ತಿದ್ವಿ. ಅಷ್ಟೇ ಬಿಟ್ಟರೆ ಬೇರೆ ಏನು ಕೇಳ್ತಿಲ್ಲ. ದಯಮಾಡಿ ಆದಷ್ಟು ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ದಯಮಾಡಿ. ಜೈ ಭೀಮ್.